ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಗೆಳೆಯರೆ, ನಿಮಗೆ ಗೊತ್ತಾ, ವಿಶ್ವಕರ್ಮ ಸೂರ್ಯಶಕ್ತಿಯಿಂದ 3 ಅಮೂಲ್ಯ ವಸ್ತು ಸಿದ್ಧಪಡಿಸಿದ. ಅದರಲ್ಲಿ ಒಂದು ಬ್ರಹ್ಮನಿಗೆ ಕೊಟ್ಟರೆ, ಮತ್ತೊಂದು ವಿಷ್ಣುಗೆ ಉಡುಗೊರೆ ನೀಡಿದ, ಮೂರದೊಂದು ಶಿವನಿಗೆ ಕೊಟ್ಟ ಎನ್ನುತ್ತೆ ಪುರಾಣ. ಅದರಲ್ಲಿ ವಿಷ್ಣು ಕಿರುಬೆರಳು ಅಲಂಕೃತ ಚಕ್ರ, ಇನ್ನೊಂದು ಶಿವನ ತ್ರಿಶೂಲ. ವಿಶ್ವಕರ್ಮ ಬ್ರಹ್ಮನಿಗೆ ಕೊಟ್ಟಿದ್ದೇನು ಗೊತ್ತಾ? ವಿಮಾನ. ಮೊದಲ ವಿಮಾನಯಾನಿ ಮತ್ತು ಓನರ್ ಬ್ರಹ್ಮದೇವರು. ಚಕ್ರ ಇದೆಯಲ್ಲ, ಅದು ಶಕ್ತಿಯ ಸಂಕೇತ. ಅಂದರೆ ಕೆಟ್ಟದ್ದನ್ನು ನಾಶ ಮಾಡುವ ತಾಕತ್ತು ಸುದರ್ಶನ ಚಕ್ರಕ್ಕಿದೆ. ಇನ್ನು ಶಿವನ ತ್ರಿಶೂಲ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆ. ಬ್ರಹ್ಮ ವಿಮಾನದ ಮಾಲೀಕ, ಆದರೆ ವಿಶ್ವಕರ್ಮ ಸೂರ್ಯಶಕ್ತಿ ಬಳಸಿ ವಿಮಾನ ತಯಾರಿಸಿದ ಇಂಜಿನಿಯರ್. ಆದರೆ ಭಾರದ್ವಾಜ ಮುನಿ ವಿಮಾನಯಂತ್ರ ಮಾಹಿತಿ ಬರೆದ ಎನ್ನಲಾಗುತ್ತಿದ್ದರೂ ಇಂಧನದ ಬಗ್ಗೆ ವಿವರವಿಲ್ಲ. ರೈಟ್ ಸಹೋದರರ ವಿಮಾನ ಹಾರಾಟಕ್ಕೂ ಮುನ್ನ ಬ್ರಹ್ಮ ವಿಮಾನ ಸಂಚಾರಿ. ಅಷ್ಟೇಕೆ, ರಾಮಾಯಣ ಮಹಾಭಾರತದಲ್ಲೂ ವಿಮಾನ ಬರುತ್ತೆ. ಹಾಗಾದರೆ ವಿಮಾನ ತಂತ್ರಜ್ಞಾನ ಮೂಲ ಭಾರತವ ಅಥವಾ ಪ್ರಾಚೀನ ಗ್ರಂಥಗಳ? ಅಂದಹಾಗೆ ಹೇಳೋದು ಮರ್ತಿದ್ದೇನೆ. ರೈಟ್ ಸಹೋದರರಿಗೂ ಮುನ್ನ ವಿಮಾನ ಅನ್ವೇಷಣೆ ಮಾಡಿ ಹಾರಿಸಿದ ಕನ್ನಡಿಗ ಯಾರು ಗೊತ್ತಾ? ಅದು ಬೆಂಗಳೂರು ಆನೇಕಲ್ಲು ವ್ಯಕ್ತಿರಿ. ಅವರು ಮತ್ತಾರೂ ಅಲ್ಲ, ಆನೇಕಲ್ಲು ಸುಬ್ಬರಾಯ ಶಾಸ್ತ್ರಿ. 1904ರಲ್ಲಿ ಶಾಸ್ತ್ರಿ ಅವರು ವಿಮಾನ ಕಂಡುಹಿಡಿದು ಮುಂಬೈಯಲ್ಲಿ ಹಾರಿಸಿದ್ದರು. ಕನ್ನಡಿಗರ ದೌರ್ಭಾಗ್ಯ ಅಂದರೆ ಇದೇ ಅಲ್ವಾ? ಎಷ್ಟು ಜನರಿಗೆ ಸುಬ್ಬರಾವ್ ಗೊತ್ತು? ಸರ್ಕಾರಕ್ಕೆ ಸುಬ್ಬರಾವ್ ಹೆಸರಾದರೂ ಗೊತ್ತಿದೆಯಾ? ಹಿತ್ತಲಗಡ ಮದ್ದಲ ಅಂತಾರಲ್ಲ, ಹಾಗೆ. ಹಿಂದೆ ಹಾರುತ್ತಿದ್ದ ರಥವೇ ಇಂದಿನ ವಿಮಾನವ? ವಿಮಾನ ಇತಿಹಾಸ ಏನು? ಭಾರದ್ವಾಜ ಮುನಿ ಯಂತ್ರ ತಂತ್ರಜ್ಞಾನ ಇಂದಿನ ವಿಮಾನವ? ಮೊದಲ ವಿಮಾನ ಹಾರಾಟ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ತನಕ, ದುರಂತದಿಂದ ಮೊದಲುಗೊಂಡು ದೇಶದ ಏರ್ಪೋರ್ಟ್ ತನಕದ ಮಾಹಿತಿ ಅನಾವರಣ ಪ್ರಯತ್ನ ಇಲ್ಲಿದೆ. ಗೆಳೆಯರೇ, ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ವಿಮಾನ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಜೈನ ಗ್ರಂಥದಲ್ಲಿ ವಿಮಾನ ಉಲ್ಲೇಖಿಸಲಾಗಿದೆ. 24ನೇ ತೀರ್ಥಂಕರರಾದ ಮಹಾವೀರ, ಅರಿಷ್ಟನೇಮಿ, ಅಭಿನಂದನ ಮತ್ತು ಸುಮತಿನಾಥ ದೈವಾಂಶ ಸಂಭೂತರು. ಜಯಂತ ದೇವತೆ ಒಡೆತನದ ಜಯಂತ ವಿಮಾನಯಾನದ ಪ್ರಸ್ತಾಪವಿದೆ. ಚಕ್ರವರ್ತಿ ಅಶೋಕನ ಕಾಲದಲ್ಲಿ ನಡೀತಿತ್ತಲ್ಲ ಉತ್ಸವ, ಮೆರವಣಿಗೆ ಭಾಗವಾಗಿ ಮಾದರಿ ವಿಮಾನ ಅಂದರೆ ವೈಮಾನಿಕ ರಥದ ಬಗ್ಗೆ ಉಲ್ಲೇಖವಿದೆ. ಈಗ ಹೇಳಿ ಗೆಳೆಯರೇ, ವಿಮಾನ ತಂತ್ರಜ್ಞಾನ ಯಾರದ್ದು? ವಿಶ್ವಕರ್ಮ ವಿಮಾನ ನಿರ್ಮಾಣ ಹಿನ್ನೆಲೆ ಚಿಕ್ಕದಾಗಿ ವಿವರಿಸಿಬಿಡುತ್ತೀನಿ. ವಿಶ್ವಕರ್ಮನ ಮಗಳು ಸಂಜ್ಞೆ ಸೂರ್ಯನಿಗೆ ಕೊಟ್ಟು ವಿವಾಹ ಮಾಡಿದ. ಆದರೆ ಸೂರ್ಯನ ಬಿಸಿ ಸಂಜ್ಞೆಗೆ ಸಹಿಸೋದಕ್ಕೆ ಆಗೋಲ್ಲ. ಸೂರ್ಯನಿಂದ ಮಿಲಿಯನ್ ಅಂತರದಲ್ಲಿರುವ ನಮಗೆ ಸೂರ್ಯನ ಬಿಸಿ ತಡೆಯೋಕ್ಕಾಗಲ್ಲ. ಇನ್ನು ಅವಳು ಪತ್ನಿ ಹೇಗೆ ಸಹಿಸ್ತಾಳೆ ರೀ? ಸಂಜ್ಞಾ ತಪಸ್ ಮಾಡುವ ನಿರ್ಧಾರಕ್ಕೆ ಬರ್ತಾಳೆ. ತಪಸ್ಸಿಗೆ ಹೋಗುವ ಮುನ್ನ ತನ್ನ ಪಡಿಯಚ್ಚಿರಂಥ ಛಾಯಾ ಸೃಷ್ಟಿಸಿ ತೆರಳುತ್ತಾಳೆ. ಆದರೆ ತನ್ನ ಜೊತೆ ಇರೋದು ಪತ್ನಿ ಛಾಯೆ ಎನ್ನುವುದು ಸೂರ್ಯನಿಗೆ ಗೊತ್ತಾಗಲ್ಲ. ಅಷ್ಟರಲ್ಲಿ ಸಂಜ್ಞೆಗೆ ಯಮಿ ಮಕ್ಕಳಾದರೆ ಛಾಯಾ ಶನಿಯ ಅಮ್ಮ. ಆದರೆ ಯಮನಿಗೆ ಛಾಯಾ ಸ್ವಂತ ಅಮ್ಮ ಅಲ್ಲ ಎನ್ನುವ ಅನುಮಾನ. ಛಾಯಾ ಸ್ವಂತ ಅಮ್ಮ ಅಲ್ಲ ಅಂತ ಸೂರ್ಯನಿಗೆ ಯಮ ಹೇಳ್ತಾನೆ. ನಂತರ ಪತ್ನಿ ಅರಸಿ ಸೂರ್ಯ ಹೊರಟ. ಕುದುರೆ ರೂಪದಲ್ಲಿದ್ದ ಸಂಜ್ಞೆ ಕೂಡುವುದರಿಂದ ಅಶ್ವಿನಿ ದೇವರ ಜನನ ಆಗುತ್ತೆ. ಇದು ವಿಮಾನದ ಹಿಂದಿರುವ ಚಿಕ್ಕ ಡೀಟೇಲ್ಸ್. ವಿಶ್ವಕರ್ಮ ಸೂರ್ಯನ ಶಾಖ ಬಳಸಿ ಅಮೂಲ್ಯ ವಸ್ತುಗಳು ಸೃಷ್ಟಿಸಿದರಿಂದ ಸೂರ್ಯನ ಬಿಸಿ ತಳಿತು ಎನ್ನುವುದು ಕಥೆಯ ಒಟ್ಟಾರೆ ಸಾರಾಂಶ. ಇಚ್ಛಾಶಕ್ತಿಯಿಂದಲೇ ಆಕಾಶದಲ್ಲಿ ಸಂಚಾರ ಮಾಡುವ ದೇವಾನುದೇವತೆಗಳು. ಅಂದಿನ ನ್ಯೂಸ್ ಪೇಪರ್ ತ್ರಿಲೋಕ ಸಂಚಾರಿ ನಾರದನ ಚಿತ್ರ ಕಣ್ಣ ಮುಂದೆ ಹಾಗೆ ಬಂದು ಹೀಗೆ ಹೋಗಿಬಿಡುತ್ತೆ. ಅವರು ವಿಮಾನದಲ್ಲಿ ಸುತ್ತಿದ್ರ? ಅದೇನೇ ಇರಲಿ, ರಾಮಾಯಣ ಕಾಲದಲ್ಲಿ ಪುಷ್ಪಕ ವಿಮಾನ ಬರುತ್ತೆ. ರಾವಣ ಸಂಹಾರ ನಂತರ ರಾಮ ಸೀತೆ ಜೊತೆ ವಿಮಾನದಲ್ಲಿ ಅಯೋಧ್ಯೆಗೆ ಮರಳಿದ ವಿವರ ರಾಮಾಯಣದಲ್ಲಿದೆ. ಮಹಾಭಾರತದಲ್ಲಿ ಘಟೋತ್ಕಚ ಆಕಾಶದಲ್ಲಿ ನಿಂತು
ಕೌರವ ಸೇನೆ ಧ್ವಂಸ ಮಾಡಿದ. ಆದರೆ ಘಟೋತ್ಕಚ ಹಾರುವ ರಥದಲ್ಲಿ ಕುಳಿತು ಯುದ್ಧ ಮಾಡಿದನ. ಏಕೆಂದರೆ ಘಟೋತ್ಕಚ ಮೇಲಿಂದ ಬಿದ್ದ ನೋಡಿ ಕೌರವರ ಸೈನ್ಯ ಸಹಸ್ರಾರು ಸೈನಿಕರು ಅಪ್ಪಚ್ಚಿ. ಕಾಳಿದಾಸನ ಕಾವ್ಯದಲ್ಲಿ ರಾವಣ ಸಂಹಾರ ನಂತರ ಲಂಕೆಯಿಂದ ಪುಷ್ಪಕದಲ್ಲಿ ಬರುವಾಗ ರಾಮ ದಾರಿಯುದ್ದಕ್ಕೂ ಸೀತೆಗೆ ಕೆಳಗಿನ ದೃಶ್ಯದ ವರ್ಣನೆ ಇದೆ. ಪುಷ್ಪಕ ಇಳಿಯಲೆಂದೇ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣ ಮಾಡಿದ್ರು ಅಂದರೆ ಪ್ರಾಚೀನ ಕಾಲದಲ್ಲಿ ವಿಮಾನ ಇತ್ತು ಅನ್ನಿಸಲ್ವ. ಭಾರತದ ವಿಮಾನಯಾನ ಬಗ್ಗೆ ಆಯುರ್ವೇದದಲ್ಲಿದೆ. ಪ್ರಾಚೀನ ಕಾಲದ ವಿಮಾನ ವಿದ್ಯೆ ವಿಸ್ತೃತ ಉಲ್ಲೇಖ ಯಂತ್ರ ಸರ್ವಸ್ವ ಪ್ರಾಚೀನ ಹಸ್ತಪ್ರತಿಯಲ್ಲಿ ಸಿಗುತ್ತೆ. ಜಿ ವಿನಾಯಕ ಬರ್ಗೆ ಬರೆದ ಭಾರತೀಯ ಶಿಲ್ಪಶಾಸ್ತ್ರ ಸಾರ ಪುಸ್ತಕದಲ್ಲಿ ಭಾರದ್ವಾಜ ಮುನಿ ಯಂತ್ರ ಸರ್ವಸ್ವದ ಬಗ್ಗೆಯೂ ಇದೆ. ಬರ್ಗೆ ಪುಸ್ತಕದಲ್ಲಿ ಭಾರದ್ವಾಜ್ ಅಲ್ಲದೆ ಅಗಸ್ತ್ಯರ ಬಗ್ಗೆಯೂ ಹೇಳಿದೆ. ಹಾಗೆ ಅಪಘಾತದ ಬಗ್ಗೆ ಉಲ್ಲೇಖವಿದೆ. ಗ್ರಂಥದ ಆಶ್ಚರ್ಯಕರ ಸಂಗತಿ ಏನು ಗೊತ್ತಾ? ಶತ್ರು ವಿಮಾನ ದಿಕ್ಕು ದೂರ ತಿಳಿದುಕೊಳ್ಳುವ ತಂತ್ರ, ಕ್ರಿಯಾಗ್ರಹಣ, ವಿಮಾನ ತಳದಲ್ಲಿಟ್ಟ ಕನ್ನಡಿ ನೆರವಿನಿಂದ ಭೂಲಕ್ಷಣ ನೋಡುವ ತಂತ್ರಜ್ಞಾನ ಬಗ್ಗೆಯೂ ಹೇಳಲಾಗಿದೆ. ಆದರೇನು, ಪುರಾಣ ಗ್ರಂಥ ಎಂದರೆ ಸ್ವಯಂ ಘೋಷಿತ ಚಿಂತಕರು ಬುದ್ಧಿಜೀವಿಗಳಿಗೆ ಎಡಪಂತೇರಿಗೆ ಆಗಿ ಬರೋದಿಲ್ವೇ? ಭೋಜರಾಜನ ಅಶ್ವಮುಖ ವಿಮಾನ ಪಾದರಸದಿಂದಲೇ ಹಾರುತ್ತಿತ್ತಂತೇಳಿ. ಹಾಗಂತ ವಿಮಾನ ಯುದ್ಧದಲ್ಲಿ ಮಾತ್ರ ಬಳಸುತ್ತಿದ್ದರ? ಹಾಗೇನಿಲ್ಲ. ಭಾರದ್ವಾಜರು ಶತ್ರು ವಿಮಾನ ಕಂಪನ ಕ್ರಿಯೆ, ಶತ್ರು ವಿಮಾನ ನಾಶ ಶಕ್ತಿಯ ತಂತ್ರ ಹೇಳಿದ್ದರಿಂದ ಕೆಲ ಮಟ್ಟಿಗೆ ಯುದ್ಧದಲ್ಲಿ ಬಳಕೆ ಆಗುತ್ತಿತ್ತು ಎನ್ನಬಹುದು. ಇನ್ನು ನಮ್ಮ ಕಲಿಯುಗಕ್ಕೆ ಬಂದರೆ ಪೋರ್ಚುಗಲ್ ಬಾರ್ತೊಲೊಮೆಯ ಗುಸ್ಮಾವೋ 1709 ಅಕ್ಟೋಬರ್ 8 ಬಿಸಿ ಗಾಳಿ ತುಂಬಿದ ಬಲೂನ್ ತಳಕ್ಕೆ ಅಳವಡಿಸಿದ ಬುಟ್ಟಿಯಲ್ಲಿ ಕುಳಿತು ಪ್ರಯಾಣ ಮಾಡಿದ. 1783 ಜೂನ್ 5 ಜೋಸೆಫ್ ಮತ್ತು ಎಟಿನಿ ಮಾಂಟ್ ಗಾಲ್ಫಿಯರ್ ಸಹೋದರರು ಬಟ್ಟೆಯಲ್ಲಿ ತಯಾರಿಸಿದ ಬೆಲೂನಿನಂಥ ಬಿಸಿ ಗಾಳಿ ತುಂಬಿದ ಗೋಳವೊಂದು ಮೈಲು ದೂರ ಹಾರಿಸಿದರು. 1783 ಸೆಪ್ಟೆಂಬರ್ 19ರಂದು ಫ್ರಾನ್ಸ್ ಅನೋನೆ ಪಟ್ಟಣದಲ್ಲಿ ಕುರಿ, ಕೋಳಿ ಹಾಗೂ ಬಾತುಕೋಳಿ ತುಂಬಿ ಹಾರಿಸಿದ ಬಲೂನು ಸ್ಫೋಟಿಸಿತು. 1783 ನವೆಂಬರ್ 21ರಂದು ನಡೆದ ಮತ್ತೊಂದು ಹಾರಾಟದಲ್ಲಿ ಜೀನ್ ಫ್ರಾಂಕಾಯ್ಸ್, ಪಿಯಾತ್ರೆ ಡಿರೋಜೈರ್ ಹಾಗೂ ಫ್ರಾಂಕಾಯ್ಸ್ ಲಾರೆಂಟ್ ಮಾರ್ಕ್ವಿಸ್ ಡಿ ಅರ್ಲ್ಯಾಂಡ್ಸ್ ಎಂಬುವರು ಮಾಂಟ್ ಗಾಲ್ಫಿಯರ್ ಬಲೂನ್ನಲ್ಲಿ ಕುಳಿತು 23 ನಿಮಿಷದಲ್ಲಿ 9 ಕಿಲೋಮೀಟರ್ ದೂರ ಹಾರಾಟ ನಡೆಸಿದ್ದು ಸುದೀರ್ಘ ಕಾಲ ಹಾರಾಟ ನಡೆಸಿದ ಮೊದಲ ಮಾನವರು. ನಂತರ ಬಲೂನ್ ಹಾರಾಟ ಮಾಮೂಲಾಯಿತು. ಈಗಲೂ ವೈಜ್ಞಾನಿಕ ಸಂಶೋಧನೆಗೆ ಬಲೂನ್ ಹಾರಾಟ ನಡೆಯುತ್ತೆ. ಬಲೂನ್ ಹಾರಾಟ ಜನಪ್ರಿಯ ಸಾಹಸ ಕ್ರೀಡೆಯೂ ಹೌದು. ಇದೆಲ್ಲ ಒಟ್ಟೊಟ್ಟಿಗಿರಲಿ, ವಿಮಾನ ಅಪಘಾತದ ಬಗ್ಗೆ ಒಂದು ಚಿಕ್ಕ ವಿವರ ಕೊಟ್ಟದಿದ್ದರೆ ಹೇಗೆ? 1976 ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಮುಂಬೈಯಿಂದ ಚೆನ್ನೈಗೆ ಹೊರಟಿತ್ತು. ಎಂಜಿನ್ ವೈಫಲ್ಯ ಎರ್ನಾಕುಳಂ ಬಳಿ ಪತನಗೊಂಡು 95 ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಜೀವ ಕಳೆದುಕೊಂಡರು. 1996 ಸೌದಿ ಅರೇಬಿಯನ್ ಏರ್ಲೈನ್ಸ್ ಮತ್ತು ಕಜಕಿಸ್ತಾನ್ ಏರ್ಲೈನ್ಸ್ ವಿಮಾನ ದೆಹಲಿ ಜಾರ್ಕಿಯಾದಾದ್ರಿ ಬಳಿ ಗಗನದಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ 349 ಮಂದಿ ಅಸುನೀಗಿದ್ದರು. ಇದು ಅತ್ಯಂತ ಭೀಕರ ದುರಂತ ಎನ್ನಲಾಗುತ್ತೆ. 2010 ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ದುಬೈಯಿಂದ ಮಂಗಳೂರಲ್ಲಿ ಲ್ಯಾಂಡ್ ಆಗುವಾಗ ರನ್ವೇಯಿಂದ ಕಂದಕ್ಕೆ ಉರುಳಿ 158 ಪ್ರಯಾಣಿಕರು ಮೃತಪಟ್ಟರೆ 1977 ಕ್ಯಾನ್ರಿ ದ್ವೀಪಗಳ ಟೆನೆರಿಫಿ ವಿಮಾನ ನಿಲ್ದಾಣದಲ್ಲಿ 2 ಬೋಯಿಂಗ್ ವಿಮಾನ ರನ್ವೇಯಲ್ಲಿ ಡಿಕ್ಕಿಯಾಗಿ 583 ಮಂದಿ ಸಾವಿಗೀಡಾದರು. ಇದು ವಿಮಾನಯಾನ ಇತಿಹಾಸದ ಅತ್ಯಂತ ಭೀಕರ ಅಪಘಾತ ಎನ್ನಲಾಗುತ್ತೆ. 1985 ಟೋಕಿಯೋದಿಂದ ಒಸಾಕಾಗೆ ತೆರಳುತ್ತಿದ್ದ ಬೋಯಿಂಗ್ ವಿಮಾನ ತಾಂತ್ರಿಕ ವೈಫಲ್ಯದಿಂದ ಪತನಗೊಂಡು 520 ಮಂದಿ ಹತರಾಗ್ತಾರೆ. 2014 ಆಮ್ಸ್ಟರ್ಡ್ಯಾಮ್ನಿಂದ ಕೋಲಾಲಂಪುರಕ್ಕೆ ತೆರಳುತ್ತಿದ್ದ ಬೋಯಿಂಗ್ ವಿಮಾನ ಉಕ್ರೇನ್ ಗಗನದಲ್ಲಿ ಕ್ಷಿಪಣಿ ಹೊಡೆತಕ್ಕೆ ಪತನಗೊಂಡು 298 ಮಂದಿ ಅಸುನೀಗಿದರು. ಹಾಗೆ ವಿಮಾನ ಹೈಜಾಕು, ಇತ್ತೀಚೆಗೆ ನಡೆದ ವಿಮಾನ ದುರಂತ, ಬಾಂಬ್ ಬೆದರಿಕೆ, ವೈಪರೀತ್ಯವೂ ಇದೆ. ಇನ್ನು ಭಾರತದಲ್ಲಿ ಎಷ್ಟು ವಿಮಾನ ನಿಲ್ದಾಣ ಇದೆ ಗೊತ್ತಾ? 486 ವಿಮಾನ ನಿಲ್ದಾಣ ಇದ್ದರೆ ಅದರಲ್ಲಿ ಹೆಲಿಪ್ಯಾಡು ಸೇರಿದೆ. 34 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಉತ್ತರ ಪ್ರದೇಶದಲ್ಲಿ 5
ವಿಮಾನ ನಿಲ್ದಾಣ ಇದ್ದು ಹಿಂದೆ 2 ಇತ್ತು, ಈಗ ಅದರ ಸಂಖ್ಯೆ ಮತ್ತೆ 3 ಸೇರಿದೆ. ಲಖನೌ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಮಾನ ನಿಲ್ದಾಣ, ಪ್ರಯಾಗರಾಜ್ ವಿಮಾನ ನಿಲ್ದಾಣ, ಕಾನ್ಪುರ ಚಾಕೇರಿ ವಿಮಾನ ನಿಲ್ದಾಣ, ಖುಷಿನಗರ ಫಜಲ್ ನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ದೇಶದಲ್ಲಿ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶ ಇದೆ. ಅದರಲ್ಲಿ ಬಹುತೇಕ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕನಿಷ್ಠ ಅಂದರೂ 1 ವಿಮಾನ ನಿಲ್ದಾಣ ಇದೆ. ಆದರೆ ಕೆಲವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಮಾನ ನಿಲ್ದಾಣವೇ ಇಲ್ಲ. ವಿಮಾನ ನಿಲ್ದಾಣ ಇರುವ ರಾಜ್ಯ ಅಂದರೆ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ್, ಪಶ್ಚಿಮ ಬಂಗಾಳದಲ್ಲಿ ವಿಮಾನ ನಿಲ್ದಾಣವಿದ್ದರೆ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದಿಯು, ದೆಹಲಿ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಲಕ್ಷದ್ವೀಪ, ಪುದುಚೇರಿ. 1903 ಡಿಸೆಂಬರ್ 17 ಆರ್ವಿಲ್ಲೆ ಮತ್ತು ಮಿಲ್ಬರ್ಗ್ ರೈಟ್ ಸಹೋದರರು ಅಮೆರಿಕ ಉತ್ತರ ಕೆರೋಲಿನಾದಲ್ಲಿ ಮೊದಲು ಸ್ವಯಂ ಚಾಲಿತ ವಿಮಾನ ಹಾರಿಸಿದರೆ ಕೆಲ ಬಿಜೆಪಿ ನಾಯಕರು ರಾಮಾಯಣದ ಪುಷ್ಪಕ ವಿಮಾನದ ಬಗ್ಗೆ ಮಾತನಾಡ್ತಾರೆ. ವಿಮಾನ ಪರಿಕಲ್ಪನೆ ರಾಮಾಯಣ ಕಾಲದಲ್ಲಿ ಇತ್ತು ಎಂದು ಪ್ರತಿಪಾದಿಸುತ್ತಾರೆ. ಅಲ್ಲದೆ ಭಾರತದಲ್ಲಿ ಸುಮಾರು 7,000 ವರ್ಷಗಳ ಹಿಂದೆಯೂ ವಿಮಾನಗಳು ಅಸ್ತಿತ್ವದಲ್ಲಿತ್ತು ಎನ್ನುವುದಕ್ಕೆ ಪುರಾಣ ಸಾಕ್ಷಿ. ಹಿಂದೂ ಗ್ರಂಥ ಮತ್ತು ಮಹಾಕಾವ್ಯದಲ್ಲಿ ವಿಮಾನಕ್ಕೆ ಹಾರುವ ಅರಮನೆ ಅಥವಾ ರಥ ಎಂದು ಬಣ್ಣಿಸಲಾಗಿದೆ. ರಾವಣ ಕುಬೇರನಿಂದ ಕಿತ್ತುಕೊಂಡ ಪುಷ್ಪಕ ವಿಮಾನ ರಾವಣ ವಧೆ ನಂತರ ವಿಭೀಷಣ ರಾಮನಿಗೆ ಕೊಟ್ಟ. ಅದರಲ್ಲಿ ರಾಮ ಲಂಕೆಯಿಂದ ಮರಳಿದ ಎನ್ನಲಾಗುತ್ತೆ. ವಿಭೀಷಣ ಉಡುಗೊರೆಯಾಗಿ ಕೊಟ್ಟ ಪುಷ್ಪಕ ವಿಮಾನ ರಾಮ ಕುಬೇರನಿಗೆ ಮರಳಿಸುತ್ತಾನೆ. 1932 ಅಕ್ಟೋಬರ್ 15 ವಿಮಾನಯಾನದ ಇತಿಹಾಸದಲ್ಲಿ ಅವಿಸ್ಮರಣೀಯ ದಿನ. ಆಧುನಿಕ ನಾಗರಿಕ ವಿಮಾನಯಾನ 1911 ಫೆಬ್ರವರಿ 18ರಂದು ಆರಂಭ. ಮೊದಲ ವಾಣಿಜ್ಯ ನಾಗರಿಕ ವಿಮಾನಯಾನ ಅಲಹಾಬಾದ್ನಿಂದ 9.7 ಕಿಮಿ ನೈನಿಗೆ ಹಾರಿತು. ಫ್ರೆಂಚ್ ವಿಮಾನ ಚಾಲಕ ಹೆನ್ರಿ ಪ್ರಕ್ವೆಟ್ ಹಂಬರ್ ಬೈಪ್ಲೇನ್ ಅಲಹಾಬಾದ್ ಕಚೇರಿಗೆ 6500 ಅಂಚೆ ಚೀಟಿ ಸಾಗಿಸಿದ ಪೈಲಟ್. ಇದು ವಿಶ್ವದ ಮೊದಲ ಅಧಿಕೃತ ವಿಮಾನ ಸೇವೆ. ವಿಮಾನಯಾನಕ್ಕೆ ಟಾಟಾ ಸಂಸ್ಥೆ ಸಾಕಷ್ಟು ಕೊಡುಗೆ ನೀಡಿದ್ದು, JRD ಟಾಟಾ ವಿಮಾನದಲ್ಲಿ ಮೊದಲು ಪ್ರಯಾಣ ಮಾಡಿದ ಭಾರತೀಯ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ನಾಗರಿಕ ವಿಮಾನಯಾನ ಮಾರುಕಟ್ಟೆ. 2024 ಆರ್ಥಿಕ ವರ್ಷದಲ್ಲಿ 376 ಮಿಲಿಯನ್ ಪ್ರಯಾಣಿಕರ ಸಂಚಾರ ಮಾಡಿದರೆ ಅದರಲ್ಲಿ 306 ಮಿಲಿಯನ್ ದೇಶೀಯ ಪ್ರಯಾಣಿಕರು. ಏರ್ ಇಂಡಿಯಾ 2024ರಲ್ಲಿ ಭಾರತದ ಒಳಗೆ ಮತ್ತು ಹೊರಗೆ ಒಟ್ಟು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಚಾರ 23.6%. ನಂತರ ಇಂಡಿಗೋ 17.6%. 3ನೇ ಸ್ಥಾನದಲ್ಲಿ ಎಮಿರೇಟ್ಸ್ 8.3% ಇದ್ದು ಇದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿ ದೊಡ್ಡ ವಿದೇಶಿ ವಿಮಾನಯಾನ ಸಂಸ್ಥೆ. ಗೆಳೆಯರೇ, ವಿಮಾನದ ಬಗ್ಗೆ ನಿಮಗೆ ಏನನ್ನಿಸ್ತದೆ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.